ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಪಾರಸಿಕರಿದ್ದಾರೆ, ಸಿಖ್ಖರಿದ್ದಾರೆ, ಆದರೆ ಮನುಷ್ಯರೆಲ್ಲಿದ್ದಾರೆ ಹುಡುಕಿ ಕೊಡಿ ಎಂಬ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದಂಥ ಮತ್ತು ರಾಷ್ಟ್ರಕವಿ ಬಿರುದನ್ನು ಪಡೆದಂಥ ಜಿ.ಎಸ್. ಶಿವರುದ್ರಪ್ಪನವರ ಕುರಿತು ಸ್ವಲ್ಪ ವಿಚಾರವನ್ನು ತಿಳಿದುಕೊಳ್ಳೋಣ ಇವತ್ತು. ಜಿ.ಎಸ್. ಶಿವರುದ್ರಪ್ಪನವರು 7/2/1926ರಂದು ಜನಿಸಿದರು. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದವರು. ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಅಭಿನಂದನಾ ಗ್ರಂಥ ಸ್ನೇಹ ಕಾರ್ತಿಕ ಗೌರವ ಹಣತೆ. ಇವರ ಬಿರುದುಗಳು 3ನೇ ರಾಷ್ಟ್ರಕವಿ, ಸಮನ್ವಯ ಕವಿ. ಇವರ ಆತ್ಮಕಥೆ ಚತುರಂಗ. ಇವರ PhD ಪ್ರಬಂಧ ಸೌಂದರ್ಯ ಸಮೀಕ್ಷೆ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಇವರ ಗೌರವ ಗ್ರಂಥ GSS 25. ಇವರ ವ್ಯಕ್ತಿಚಿತ್ರ ಕರ್ಮಯೋಗಿ ಸಿದ್ದರಾಮನನ್ನು ಕುರಿತು. ಇವರ ಪ್ರಮುಖ ಕವನ ಸಂಕಲನಗಳೆಂದರೆ ಮೊದಲ ಕವನ ಸಂಕಲನ ಬಂದ್ಬಿಟ್ಟು ಸಾಮಗಾನ, ಆಮೇಲೆ ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ತೆರೆದ ದಾರಿ, ಕಾರ್ತಿಕ, ಪ್ರೀತಿ ಇಲ್ಲದ ಮೇಲೆ, ತೀರ್ಥವಾಣಿ, ಸಮಗ್ರ ಕಾವ್ಯ, ಕಾಡಿನ ಕತ್ತಲಲ್ಲಿ, ಗೋಡೆ, ಚಕ್ರಗತಿ, ವ್ಯಕ್ತಿಮಧ್ಯ, ಅಗ್ನಿಪರ್ವತ ಇತ್ಯಾದಿ. ಇವರ ಪ್ರಮುಖ ಪ್ರವಾಸ ಕಥನಗಳೆಂದರೆ ಮಾಸ್ಕೋದಲ್ಲಿ 22 ದಿನಗಳು, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ 1974ರಲ್ಲಿ ಬಂದಿದೆ ಇದಕ್ಕೆ. 2ನೇದು ಅಮೆರಿಕಾದಲ್ಲಿ ಕನ್ನಡಿಗ, 3ನೇದು ಇಂಗ್ಲೆಂಡಿನ ಚಾತುರ್ಮಾಸ, 4ನೇದು ಗಂಗೆಯ ಶಿಖರದಲ್ಲಿ. ಇವರ ಪ್ರಮುಖ ಸಾಹಿತ್ಯ ವಿಮರ್ಶೆಗಳೆಂದರೆ ವಿಮರ್ಶೆಯ ಪೂರ್ವ ಪಶ್ಚಿಮ, ಗತಿಬಿಂಬ, ಪರಿಶೀಲನ, ಕಾವ್ಯಾರ್ಥ ಚಿಂತನ, ಕನ್ನಡ ಸಾಹಿತ್ಯ ಸಮೀಕ್ಷೆ, ನವೋದಯ ಪ್ರತಿಕ್ರಿಯೆ ಬೇಡು, ಅನುಕರಣ ಮಹಾಕಾವ್ಯ ಸ್ವರೂಪ. ಇವರ ಪ್ರಮುಖವಾದ ನಾಟಕಗಳೆಂದರೆ ರಾಣಿ ದುರ್ಗಾವತಿ, 2ನೇದು ಮಹಾಸಂಗಮ, 3ನೇದು ನಾದಸೇತು. ಇವರ ಪ್ರಮುಖ ಪ್ರಶಸ್ತಿಗಳು ಕಾವ್ಯಾರ್ಥ ಚಿಂತನೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1984ರಲ್ಲಿ ದೊರೆತಿದೆ. 2ನೇದು ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ 1998. 3ನೇದು 3ನೇ ರಾಷ್ಟ್ರಕವಿ ಗೌರವ ನವೆಂಬರ್ 1, 2006ರಂದು ರಾಜ್ಯೋತ್ಸವದಂದು ಪ್ರದಾನ ಮಾಡಲಾಯಿತು. 4ನೇದು 1992ರಲ್ಲಿ ದಾವಣಗೆರೆಯಲ್ಲಿ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು. 5ನೇದು ನೃಪತುಂಗ ಪ್ರಶಸ್ತಿ 2009ರಲ್ಲಿ ದೊರೆತಿದೆ. ಜಿ.ಎಸ್. ಶಿವರುದ್ರಪ್ಪನವರ ಪ್ರಸಿದ್ಧ ಸಾಲುಗಳೆಂದರೆ ಮೊದಲನೇದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, 2ನೇದು ದಾರಿ ನೂರಾರಿವೆ ಬೆಳಕಿನ ರಮಣೆಗೆ, 3ನೇದು ಕಾಣದ ಕಡಲಿಗೆ ಹಂಬಲಿಸಿದೆ ಮನ, 4ನೇದು ಹಾಡು ಹಳೆಯದಾದರೇನು ಭಾವ ನವನವೀನ, 5ನೇದು ಎದೆ ತುಂಬಿ ಹಾಡಿದನು ಅಂದು ನಾನು. ಆಗಲೇ ಮೊದಲೇ ಹೇಳಿದಂತೆ ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಪಾರಸಿಕರಿದ್ದಾರೆ, ಸಿಖ್ಖರಿದ್ದಾರೆ, ಆದರೆ ಮನುಷ್ಯರೆಲ್ಲಿದ್ದಾರೆ ಹುಡುಕಿ ಕೊಡಿ ಎಂಬ ಪ್ರಸಿದ್ಧ ಹೇಳಿಕೆಗಳನ್ನು ನೀಡಿದ್ದಾರೆ. ಇವರ ಪರಿಚಯ ಇಲ್ಲಿಗೆ ಮುಗೀತು. ನೆಕ್ಸ್ಟು ಇನ್ನೊಬ್ಬರ ಪರಿಚಯದೊಂದಿಗೆ ಬರೋಣ. ಅಲ್ಲಿವರೆಗೂ ಧನ್ಯವಾದಗಳು. ಆದರೂ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ.